ಆಚಿ ಚಿಲ್ಲಿ ಪೌಡರ್. ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಕಳೆದ ಗುರುವಾರ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಶುರುವಾದಂಥ ಗಲಾಟೆ ವ್ಯಕ್ತಿಯೊಬ್ಬನ ಜೀವ ಹೋಗುವ ತನಕ ಆಗಿತ್ತು. ಈ ವಿಚಾರವನ್ನ ಮುಂದಿಟ್ಟುಕೊಂಡು ಇದೀಗ ಈ ಹಿಂದೆ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಲ್ವಾ, ಅದೇ ರೀತಿ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿದೆ. ಹಾಗಾದ್ರೆ ಈ ಪಾದಯಾತ್ರೆಯ ಗುಟ್ಟೇನು, ಕಾರಣ ಏನು? ಈ ಸ್ಟೋರಿ ನೋಡಿ. ಬರ್ರಿ ಮುಂದಕ್ಕೆ ಅಂತ ಹೇಳಿದೆ. ಮರುಕಳಿಸುತ್ತಾ 2010ರ ಆ ಸನ್ನಿವೇಶ. ತಿರುಗೇಟು ಕೊಡುತ್ತಾ ಬಿಜೆಪಿ ಪಾಳೆಯ. ಅದು 2010ರ ಜುಲೈ ತಿಂಗಳು. ಸರ್ಕಾರ ನಡೆಸ್ತಾ ಇದ್ದದ್ದು ಬಿಜೆಪಿ, ವಿಪಕ್ಷ ನಾಯಕರಾಗಿದ್ದು ಸಿದ್ದರಾಮಯ್ಯ. ಅಧಿವೇಶನದಲ್ಲಿ ಗಣಿ ಅಕ್ರಮದ ಚರ್ಚೆ ಜೋರಾಗಿತ್ತು. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಮಾತಿನ ಚಕಮಕಿ ತಾರಕಕ್ಕೇರಿತ್ತು. ಈ ವೇಳೆ ವೀರಾವೇಶದಲ್ಲಿ ಮಾತನಾಡಿದ ಜನಾರ್ದನ್ ರೆಡ್ಡಿ, ಧೈರ್ಯ ಇದ್ರೆ ಬಳ್ಳಾರಿಗೆ ಕಾಲಿಡಿ ಅಂತ ಸವಾಲು ಹಾಕ್ಬಿಟ್ರು. ಅದೆಲ್ಲಿತ್ತೋ ಆ ಕೋಪ, ಆಕ್ರೋಶದ ಏರುಧ್ವನಿ, ಉರಿಯುವಂತಹ ಸುಡುಗಣ್ಣು. ಅಬ್ಬರದ ಮುಖಭಾವದಲ್ಲಿ ಇದೇ ಸಿದ್ದರಾಮಯ್ಯ ತೋಳು ತಟ್ಟಿ ಹೇಳಿದ್ರು ನೋಡಿ, ಬಳ್ಳಾರಿ ಯಾರಪ್ಪನ ಸ್ವತ್ತಲ್ಲ, ನಾನು ಅಲ್ಲಿಗೆ ಬಂದೇ ಬರ್ತೇನೆ ಅಂದ್ರು. ಇಡೀ ಸದನ ಆ ಕ್ಷಣಕ್ಕೆ ಸ್ಟನ್ ಆಗಿತ್ತು. ಸಿದ್ದರಾಮಯ್ಯ ಆಡಿದ ಮಾತಿನಂತೆ 2010ರ ಜುಲೈ 25ರಂದು ಬಳ್ಳಾರಿಗೆ ಪಾದಯಾತ್ರೆ ಆರಂಭಿಸ್ಬಿಟ್ರು. 16 ದಿನಗಳ ಕಾಲ ಅಂದ್ರೆ ಆಗಸ್ಟ್ 9ರವರೆಗೆ ನಡೆದು ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ನಡೆಸಿ ರಾಜಕೀಯ ಮೈಲಿಗಲ್ಲು ಸ್ಥಾಪಿಸಿದ್ರು ಸಿದ್ದರಾಮಯ್ಯ. ಲೂಟಿ ಹೊಡೆದಿದ್ರು. ಅಸೆಂಬ್ಲಿನಲ್ಲಿ ಹೇಳಿದೆ, ಜನಾರ್ದನ್ ರೆಡ್ಡಿ ಅವರಿಗೆಲ್ಲ ಗುಂಪಿನವ್ರಿಗೆ ಹೇಳಿದೆ, ನಾನು ಒಡೆಯಕ್ ಬಂದ್ರು. ಯಡಿಯೂರಪ್ಪ ಏನ್? ನಾನು ಹೇಳಿದೆ, ಸ್ವಲ್ಪ ಬರ್ರಿ ಮುಂದಕ್ಕೆ, ಬರ್ರಿ ನೋಡೋಣ, ಬರ್ರಿ ಮುಂದಕ್ಕೆ ಅಂತ ಹೇಳಿದೆ. ಬರ್ರಿ ಮುಂದಕ್ಕೆ ಅಂತ ಹೇಳಿದೆ. ಬರ್ರಿ ಮುಂದಕ್ಕೆ ಅಂತ ಹೇಳಿದೆ. ಇದು ಅಸೆಂಬ್ಲಿನಲ್ಲಿ ಮಾಡದ್ದು. ಅದು ಕುಸ್ತಿ ಮಾಡೋರು ಮಾತ್ರ ಗೊತ್ತಾಗದು. ಹಿಂಗೆ ಬನ್ನಿ ಬಳ್ಳಾರಿಗೆ ಅಂತಾರೆ, ನಡೆಯ ನಡಕಡೆ ಬತ್ತೀವಿ ಅಲ್ಲಿವರೆಗೆ ಅಂತ ನಾನು. ಈ ಘಟನೆಯನ್ನ ಮತ್ತೆ ನೆನಪಿಸಲು ಕಾರಣ ಇದೆ. ಇತ್ತೀಚೆಗೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪ್ರತಿಮೆ ಅನಾವರಣದ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ದೊಡ್ಡ ಗಲಾಟೆ ನಡೆದಿದೆ. ಶೂಟೌಟ್ನಲ್ಲಿ ಕಾಂಗ್ರೆಸ್ನ ಓರ್ವ ಕಾರ್ಯಕರ್ತ ಮೃತಪಟ್ಟಿದ್ದಾನೆ. ಇದರ ನಡುವೆ ಜನಾರ್ದನ್ ರೆಡ್ಡಿ ಅವರನ್ನೇ ಮುಗಿಸುವ ಯತ್ನ ಆಗಿತ್ತು ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಕೆರಳಿದ ರೆಡ್ಡಿ ಬಳಗ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ. ಹರಿದು ಚೂರಾಗಿತ್ತು ರೆಡ್ಡಿ ಬಳಗ. ಘಟನೆಯಿಂದ ಒಂದಾಯ್ತು ಗಣಿ ಕುಟುಂಬ. ಜನಾರ್ದನ್ ರೆಡ್ಡಿ ಟೀಮ್ ಒಡೆದು ಒಬ್ಬೊಬ್ಬರದ್ದು ಒಂದೊಂದು ದಿಕ್ಕಾಗಿತ್ತು. ಸಹೋದರ ಕೂಡ ದೂರಾಗಿದ್ದ. ಇತ್ತೀಚೆಗೆ ಆಪ್ತ ಮಿತ್ರ ಶ್ರೀರಾಮುಲು ಕೂಡ ಮುನಿಸ್ಕೊಂಡು ಹೋಗಿದ್ರು. ಇದರಿಂದ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ತಂಡ ಜಿಲ್ಲೆಯಲ್ಲಿ ಪ್ರಾಬಲ್ಯ ಸಾಧಿಸಿತ್ತು. ಇದ್ಯಾಕೋ ರೆಡ್ಡಿ ಬಳಗಕ್ಕೆ ಆತಂಕ ತಂದಂತಿದೆ. ನಾವೆಲ್ಲರೂ ಮತ್ತೆ ಒಂದಾಗದಿದ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗಬಹುದು ಅಂತ ಅರಿತಂತಿದೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೊಡೆ ತಟ್ಟಲೇಬೇಕು, ಜಿಲ್ಲೆಯಲ್ಲಿ ವಿರೋಧಿಗಳ ವಿರುದ್ಧ ಸಮರ ಸಾರಲೇಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಎಸ್, ಗಣಿದಣಿಗಳು ಲೆಕ್ಕ ಚುಕ್ತಾ ಮಾಡುವ ಸಮಯ. ಇದಕ್ಕಾಗಿ ಬಿಜೆಪಿ ಕಚೇರಿ ಜಗನ್ನಾಥ ಭವನದಲ್ಲಿ ನಡೆದ ಮೀಟಿಂಗ್ನಲ್ಲಿ ಮಾತುಕತೆ ಮಾಡಿದ್ದಾರೆ. ಇದೇ 17ರಂದು ಪಾದಯಾತ್ರೆ ಆರಂಭಿಸಬೇಕು ಅಂತ ಗುಟುರು ಹಾಕಿದ್ದಾರೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಸುಮಾರು 320 ಕಿಲೋಮೀಟರ್ ನಡೆಯಲು ತೀರ್ಮಾನಿಸಿದ್ದಾರೆ. ಬಿಜೆಪಿ ಹೈಕಮಾಂಡ್ ಒಪ್ಪಿಗೆಗೆ ಕಾಯ್ತಿದ್ದಾರೆ. ನಾರಾ ಭರತ್ ರೆಡ್ಡಿ ಬಂಧನವಾಗಬೇಕು, ಅಂದು ಗಲಭೆ ಎಬ್ಬಿಸಿದವರ ವಿರುದ್ಧ ಎಫ್ಐಆರ್ ಆಗಲೇಬೇಕು, ಅಲ್ಲದೆ ಸತ್ಯ ಹೊರಗೆ ಬರಬೇಕು ಅಂದ್ರೆ ಸಿಬಿಐ ತನಿಖೆ ಆಗಬೇಕು. ಈ ಎಲ್ಲ ಬೇಡಿಕೆ ಇಟ್ಟು ನೂರಾರು ಜನರೊಂದಿಗೆ ಬೆಂಗಳೂರಿಗೆ ಪಾದಯಾತ್ರೆ ಮಾಡಲು ಗಣಿ ಧಣಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಟೀಮ್ ನಿರ್ಧರಿಸಿದೆ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.